ಸೌತ್ ಇಂಡಸ್ಟ್ರಿಯಲ್ಲೇ ಟಾಪ್ ಅಂಥ ಒಂದು ಕ್ರೇಜ್ ಇರೋ ಹೀರೋ. ಇನ್ನು ನಾನು ಬಂದರೆ ಏನಾಗಬೇಡ ಅನ್ನೋ ಲೆಕ್ಕಾಚಾರವನ್ನು ವಿಜಯ್ ಹಾಕಿದ್ದೆ ಅಲ್ಲಿ. ಅವರು ಪಕ್ಷ ಹುಟ್ಟು ಹಾಕಿದ್ರು, ಸಮಾಜ ಸೇವೆ ಅದು ಇದು ಮಾಡ್ತಿದ್ರು, ಭವಿಷ್ಯದ ಲೆಕ್ಕಾಚಾರ ಇಟ್ಕೊಂಡಿದ್ರು. ಬಟ್ ಈ ಎಲೆಕ್ಷನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಲಾಂಚ್ ಆಗೋದಕ್ಕೆ ಅಣ್ಣಾಮಲೈಯಿಂದಾನೇ ಇನ್ಸ್ಪಿರೇಷನ್ ವಿಜಯ್ಗಿದೆ ಅನ್ನೋದು ಎಲ್ಲರೂ ಒಪ್ಕೊಳ್ಳೇಬೇಕಾದ ಸತ್ಯ. ಅಣ್ಣಾಮಲೈ ಹಂಗೆ ಬದಲಾವಣೆ ಮಾಡಬಹುದು ಅಲ್ಲಿ ಅನ್ನೋದನ್ನು ತೋರಿಸಿದ್ರು. ಬಟ್ ಅವ್ರ ಹತ್ರ ಬದಲಾವಣೆ ಮಾಡೋಕ್ಕಾಗದೆ ಹೋಯಿತು. BJPಯನ್ನು ಒಪ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ತಮಿಳ್ನಾಡಿನಲ್ಲಿ. ಸೊ ಓಟಾಗಿ ಕನ್ವರ್ಟ್ ಆಗಿಲ್ಲ. BJP ಗೊಂದಲ. ಅಣ್ಣಾಮಲೈನ ಸಿಂಗಮ್ ಅಂತ ಮುಂದುವರಿಸೋದು, ಮೈತ್ರಿಯಲ್ಲಿ ಹೋಗೋದು, ಕೊನೆಗೆ ಮೈತ್ರಿ ಲಾಭ ಆಗಬಹುದು, ಈ ಸಲ ಅಧಿಕಾರ ಸಿಗಬಹುದು ಅನ್ನೋ ಲೆಕ್ಕಾಚಾರವು. ಒಟ್ಟಿನಲ್ಲಿ ಮೈತ್ರಿನೇ ಫೈನಲ್ ಮಾಡಿಬಿಟ್ರು. ಮೈತ್ರಿ ಒತ್ತಡಕ್ಕಾಗಿ ಅಣ್ಣಾಮಲೈ ಅವ್ರನ್ನ ಅಧ್ಯಕ್ಷ ಕುರ್ಚಿಯಿಂದ ಇಳಿಸಬೇಕಾಯಿತು. ಯಾಕಂದರೆ ಎಡಪ್ಪಾಡಿ ಕಂಡೀಷನ್ ಯಾದಿತ್ತು, ಎರಡು ನಾಯಕರು ಒಂದೇ ಸೇಮ್ ಕಮ್ಯುನಿಟಿ, ಗೌಂಡರ್ ಕಮ್ಯುನಿಟಿ ಬೇರೆ. ಮತ್ತು ಅಣ್ಣಾಮಲೈ AIADMKನ ದೂಷಿಸಿದ್ದು, ಜಯಲಲಿತಾ ಅವರ ಬಗ್ಗೆ ಟೀಕಿಸಿದ್ದು ಎಲ್ಲ AIADMKಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಕಂಡೀಷನ್ ಹಾಕಿ ಅಣ್ಣಾಮಲೈನ ಹೊರಗಿಟ್ಟು AIADMK ಜೊತೆ ಮತ್ತೆ ಕೈ ಜೋಡಿಸಿದ್ರು. ಮತ್ತೆ ಸೋಲಾಯಿತು. ಅಂದ್ಕೊಂಡಂಗೆ ಆಗಲೇ ಇಲ್ಲ. ಈಗ ಅಣ್ಣಾಮಲೈ ತನ್ನ ದಾರಿ ಹಿಡಿದಿದ್ದಾರೆ. ಇನ್ನೆಷ್ಟು ದಿನ ಕಾಯೋದು? ಆಸೆ ಎಲ್ಲ ನಿರಾಸೆಯಾಗಿ ಹೋಗಿದೆ. ಅವರ ಬದುಕು ಅಲ್ಲೇ ರಾಜಕೀಯವಾಗಿ ಮುಗಿದು ಹೋಗುತ್ತೆ ಹೀಗೆ ಕಾಯ್ತಾ ಇದ್ದರೆ. ಹಾಗಾಗಿ ಬದಲಾವಣೆ ನನ್ನಿಂದನೇ ಆಗಲಿ ಅಂತ BJP ಜೊತೆ ಸೌಹಾರ್ದಯುತವಾಗಿದ್ದುಕೊಂಡೆ. ಯಾಕಂದರೆ ನರೇಂದ್ರ ಮೋದಿ ನಾಯಕತ್ವಕ್ಕೆ ಅವರು ಅಷ್ಟು ಮಾರು ಹೋಗಿದ್ದೀನಿ, ನಾನು ಜೀವ ಕೇಳಿದ್ರು ಕೊಟ್ಟು ಬಿಡ್ತೀನಿ ಮೋದಿ ಅವ್ರು ಕೇಳಿದ್ರೆ ಅನ್ನೋ ತನಕ ಹೇಳಿದ್ದಾರೆ. BJP ಸಿದ್ಧಾಂತ ಮತ್ತು ನರೇಂದ್ರ ಮೋದಿ ನಾಯಕತ್ವಕ್ಕೆ 100ಕ್ಕೆ 100ರಷ್ಟು ಮಾರ್ಕ್ಸ್ ಕೊಡ್ತೀವಿ, ನಾವು ಮೋದಿ ಅವ್ರಿಗೆ ಬಲವಾಗಿರ್ತೀವಿ ಅಂತ ಈಗಲೂ ಅದೇ ವಿಶ್ವಾಸದೊಂದಿಗೆ ತಮಿಳ್ನಾಡಿನಲ್ಲಿ ಬದಲಾವಣೆ ಮಾಡೋದಕ್ಕೆ ಖಂಡಿತವಾಗಿಯೂ ಹೊಸ ಪ್ರಯೋಗ ಬೇಕು ಅಂತ ಹೊರ ನಡೆದಿದ್ದಾರೆ. ಹಾಗಂತ ಕೇಂದ್ರ ಸರ್ಕಾರ ಜೊತೆ ಕೆಲವು ಡಿಫ್ರೆನ್ಸು ಬಂದಿದೆ ಅವ್ರಿಗೆ, ತ್ರಿಭಾಷಾ ಸೂತ್ರ ಇದೆಲ್ಲ. ಯಾಕಂದರೆ ತಮಿಳ್ನಾಡಿನಲ್ಲಿ ಎಕ್ಸಿಸ್ಟೆನ್ಸ್ಗೆ ಕೆಲವಂತೂ ಅನಿವಾರ್ಯ. ಮತ್ತು ಈ ದ್ರಾವಿಡ ಚಳುವಳಿ ಇದನ್ನು ಇನ್ನು ತಮಿಳ್ನಾಡಿನಲ್ಲಿ ಇನ್ನೂ ಮುಂದೆ ನೋಡೋಕ್ಕೆ ಇಷ್ಟಪಡ್ತಿಲ್ಲ. ಬದಲಾವಣೆ, ಅಭಿವೃದ್ಧಿ, ಬರೀ ಲ್ಯಾಂಗ್ವೇಜು, ಯಾವಾಗ ನೋಡಿದ್ರೂ ಲ್ಯಾಂಗ್ವೇಜ್ ಸುತ್ತ ಯಾವುದೋ ಒಂದು ನೀರಿನ ವಿಚಾರ ಹಿಡ್ಕೊಂಡು ಪಾಲಿಟಿಕ್ಸ್ ಮಾಡೋದು, ಇದೇ ಪಾಲಿಟಿಕ್ಸ್ ಮಾಡೋದನ್ನು ಇನ್ನು ಜನ ಒಪ್ಕೊಳ್ತಿಲ್ಲ. ತಮಿಳ್ನಾಡು ಕೂಡ ಬದಲಾವಣೆ ಬಯಸ್ತಿದೆ ಅನ್ನೋದನ್ನು ಅರಿತುಕೊಂಡಿರುವಂಥ ಅಣ್ಣಾಮಲೈ ಅವರು ಈಗ ಹೊಸದೊಂದು ಆಂದೋಲನ ಶುರು ಮಾಡ್ತಿದ್ದಾರೆ. ನಾವು ನಾಯಕರು ಅಂತ ಒಂದು NGO ಇದೆ ಅವ್ರದ್ದು. ಸೊ ಅದರ ಅಡಿಯಲ್ಲಿ ಯುವಕರನ್ನು ಮುನ್ನೆಲೆಗೆ ತರೋದು, ಸಂಘಟಿಸೋದು, ರಾಜಕೀಯವಾಗಿ ಅವರನ್ನು ತರಬೇತಿ ಮಾಡೋದು, ಒಟ್ಟಿನಲ್ಲಿ ಒಂದು ಸಮಾಜ ಸೇವೆ ಪ್ಲಸ್ ಯುವಕರನ್ನು ಎಲ್ಲ ಒಟ್ಟಿಗೆ ಸೇರಿಸುವಂಥ ಒಂದು ಆಂದೋಲನವನ್ನು, ಜನಾಂದೋಲನವನ್ನು ಶುರು ಮಾಡೋದು. ಆಮೇಲೆ ನಿಧಾನಕ್ಕದು ಪಕ್ಷವಾಗಿ ಬದಲಾಗಬಹುದು. ಭಾರತ ಮಕ್ಕಳ ಕಳಗಂ ಅಂತ ಶುರು ಮಾಡ್ತಾರೆ, BMK, TVK ಥರ ಇವು ಭಾರತ ಮಕ್ಕಳ ಕಳಗಂ ಶುರು ಮಾಡಬಹುದು ಅನ್ನೋದೆಲ್ಲ ಹೊಸದು ಕೇಳಿ ಬರ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಅಣ್ಣಾಮಲೈ ಏನೋ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಹೊತ್ತಲ್ಲಿ ಅಣ್ಣಾಮಲೈಗೆ ಸೆಂಟ್ರಲ್ ಗೌರ್ಮೆಂಟ್ ಭಾಗವಾಗೋದಕ್ಕೆ ಈಗ ಬಿಗ್ ಆಫರ್ ಬಂದಿದೆ ಅಂತ ಕೇಳಿ ಬರ್ತಿರೋದು ಈಗ ಸುದ್ದಿ ಡೆಲ್ಲಿಯಿಂದ. ತಕ್ಷಣ ಕರೆಸ್ಕೊಂಡಿದ್ದಾರೆ ಅಮಿತ್ ಶಾ. ಯಾಕಂದರೆ ಅಣ್ಣಾಮಲೈ ಪವರ್ ಏನು ಅಂತ ಗೊತ್ತು, ಬಟ್ ಅದನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ BJP ಹೈಕಮಾಂಡ್ ಸೋತಿದೆ. ತಮಿಳ್ನಾಡಿನಲ್ಲಿ ಏನೂ ಪ್ರಯೋಗ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಆ ರೀತಿ ಇದೆ ಅಲ್ಲಿ ಸಮೀಕರಣ. ಅದನ್ನು ಕ್ರ್ಯಾಕ್ ಮಾಡೋಕ್ಕೆ ಆಗ್ತಿಲ್ಲ BJPಗೆ. ಈಗ ಅಣ್ಣಾಮಲೈ ಕಳ್ಕೊಳ್ಬಾರ್ದು ಅಂತ ಮೋದಿ ಸಂಪುಟ ಸರ್ಜರಿ ಆಗಲಿದೆ, ಕೆಲವೇ ದಿನಗಳಲ್ಲಿ ಸಂಪುಟ ರಿಶಫಲ್ ಆಗತ್ತೆ. ಆ ಟೈಮಲ್ಲಿ ಅಣ್ಣಾಮಲೈ ಅವ್ರನ್ನ ತಮಿಳ್ನಾಡು ಮುಖವಾಗಿ ಕೇಂದ್ರದಲ್ಲಿ ಉಳಿಸ್ಕೊಳ್ಳುವ, ಈ ಕೇರಳಕ್ಕೆ ಗೆದ್ದವರು ಕಡಿಮೆ ಆದರೂ ಗೆದ್ದವ್ರಿಗೆ ಅವಕಾಶ ಅನ್ನೋ ಥರ ಕೊಟ್ಟರಲ್ಲ, ಹಾಗೆ ತಮಿಳ್ನಾಡಿನಲ್ಲಿ ಅವ್ರು ಪಾಪ ಸ್ಪರ್ಧೆ ಮಾಡೋಕ್ಕೆ ಬಯಸಲಿಲ್ಲ. ಯಾಕಂದರೆ ಅವ್ರಿಗೆ ಕ್ಲಾರಿಟಿ ಇರಲಿಲ್ಲ, ಭವಿಷ್ಯದ ಲೆಕ್ಕಾಚಾರ ಬಹಳಷ್ಟು ಓಡ್ತಾ ಇಲ್ಲಿ ಸ್ಪರ್ಧೆನೂ ಮಾಡಲಿಲ್ಲ. ಬಟ್ ಈಗ ರಾಜ್ಯಸಭೆಗೆ ಕಳಿಸಿ ಅಣ್ಣಾಮಲೈ ಅವ್ರನ್ನ ಮಂತ್ರಿ ಮಾಡುವಂಥ ಒಂದು ಆಫರ್ ಬಂದಿದೆ ಅಂತ ಈಗ ಬರ್ತಿರುವಂಥ ಲೇಟೆಸ್ಟ್ ಅಪ್ಡೇಟ್. ಎಲ್ಲಿಂದ ರಾಜ್ಯಸಭೆ ಕಳಿಸ್ತಾರೆ ನೋಡಿ, ಕರ್ನಾಟಕದಿಂದ. ಫಸ್ಟ್ ಸದಾನಂದ ಗೌಡ್ರ ಹೆಸರು ಕೇಳಿ ಬರ್ತಿದೆ. ಸದಾನಂದ ಗೌಡ್ರ ಹೆಸರು ಕೊಟ್ಟಾಗ ಸುಮಲತಾ ಅವ್ರು ಯಾಕೆ ಆಗಬಾರ್ದು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ಬಂದಿದೆ. ಸೊ ಆವಾಗ ಲೋಕಸಭೆ ಸೀಟು ಹೆಚ್ಚು ಗಲಾಟೆ ಮಾಡದೆ ಬಿಟ್ಟುಕೊಟ್ರಲ್ಲ ಅವರು ಅನ್ನೋ ಕಾರಣಕ್ಕೆ ಸುಮಲತಾ ಅವರ ಹೆಸರು ಚರ್ಚೆಯಲ್ಲಿದೆ. ಆದರೆ ಈಗ ತಮಗೊಂದು ರಾಜ್ಯದಲ್ಲಿ ಸ್ಟ್ರಾಂಗೆಸ್ಟ್ ಲೀಡರು, ಅಂಥ ನಾಯಕರು, ಯುವ ನಾಯಕರು
ಅಷ್ಟೊಳ್ಳೆ ಹೆಸರಿರೋರು, ಪಕ್ಷಕ್ಕಂಥ ಅಲೆ ಎಬ್ಬಿಸ್ತವರು, ಈಗ ಒಂದೇ ಸಲ ಗೆಲ್ಲೋಕ್ಕಾಗಿಲ್ಲದೆ ಇರಬಹುದು, ಬಟ್ ಬೇಕು ಅವರು ಭವಿಷ್ಯಕ್ಕೆ. ಅಂತಹ ನಾಯಕ ಅಣ್ಣಾಮಲೈ. ಇಡೀ ದೇಶದಲ್ಲಿ ಅವ್ರಿಗೆ ಒಂದು ಏನು ಇಮೇಜ್ ಬಿಲ್ಡ್ ಆಗಿಬಿಡ್ತು. ಅದರಲ್ಲೂ ಸೌತಲ್ಲಂತೂ ಅಣ್ಣಾಮಲೈ ಹೋದಲ್ಲೆಲ್ಲ ಜೈಕಾರ. ನಾರ್ತ್ಗೂ ಕೂಡ ಅವ್ರನ್ನ ಪ್ರಚಾರಕ್ಕೆಲ್ಲ ಕರೆಯೋಕ್ಕೆ ಶುರು ಮಾಡಿದ್ರು. ಆ ರೀತಿ ಜನಪ್ರಿಯ ಆದರು ಅಣ್ಣಾಮಲೈ. ಹಾಗಾಗಿ ಅವರನ್ನು ಉಳಿಸ್ಕೊಳ್ಬೇಕು ನಾವು ಪಕ್ಷದಲ್ಲಿ ಅಂತ ಕರ್ನಾಟಕದಿಂದ ಏನಾದರೂ ರಾಜ್ಯಸಭೆಗೆ ಕಳಿಸುವಂಥ ಸಾಧ್ಯತೆ ಇದೆಯಾ, ಆ ನಿಟ್ಟಿನಲ್ಲಿ ಚರ್ಚೆ ಕೂಡ ಶುರುವಾಗಿರೋದು. ಹಾಗೂ ಸೆಂಟ್ರಲ್ ಮಿನಿಸ್ಟರ್ ಮಾಡೋದಕ್ಕೆ ಒಂದು ಆಫರ್ ಕೊಟ್ಟಿದ್ದಾರೆ ಅನ್ನೋದು ಈಗ ಅಣ್ಣಾಮಲೈ ಅವ್ರನ್ನ ಉಳಿಸ್ಕೊಳ್ಳೋಕೆ ನಡೀತಿರೋ ಪ್ರಯತ್ನ. ಬಟ್ ಒಪ್ಕೊಳ್ತಾರ ಅಣ್ಣಾಮಲೈ? ಈಗ ಮೇಲ್ನೋಟಕ್ಕೆ ಕಾಣ್ತಿರೋ ಪ್ರಕಾರ BJP ಜೊತೆ ಅವ್ರು ಹೊರಗಡೆ ಹೋದರೂ ಕೂಡ BJP ಜೊತೆ ಕೆಡಿಸ್ಕೊಳ್ಳಲ್ಲ ಸಂಬಂಧವನ್ನು. ನರೇಂದ್ರ ಮೋದಿ ಅವ್ರ ಮೇಲೆ ಅಪಾರವಾದ ಪ್ರೀತಿ, ಈಗಾಗಲೇ ಹೇಳಿದ ಹಾಗೆ. ಸೊ ಅವರೊಂದು ಆಂದೋಲನ ಮಾಡಿ ಜನಕ್ಕೆ ಹತ್ರ ಆಗಬೇಕು. BJP ಚಿಹ್ನೆನೇ ಇಟ್ಕೊಂಡು ಹೋದರೆ ತಮಿಳ್ನಾಡಿನಲ್ಲಿ ಜನಕ್ಕೆ ಹತ್ರ ಆಗೋದೇ ಕಷ್ಟ. ಸೊ BJP ಒಂದು ಶಕ್ತಿಯಾಗಿ ತಮಿಳ್ನಾಡಿನಲ್ಲಿ ಬೇರೆ ಸ್ವರೂಪದಲ್ಲಿ ಅಣ್ಣಾಮಲೈ ಬೆಳೆಸೋದಕ್ಕೂ ಕೂಡ ಪ್ರಯತ್ನಿಸ್ತಿರಬಹುದು. ಅಣ್ಣಾಮಲೈಗೆ ಇಲ್ಲಿ ಮೈತ್ರಿ ಮತ್ತೊಂದು ಬ್ಯಾರಿಯರು. ಅವ್ರ ಐಡಿಯಾ ಏನಿತ್ತು, ಪನ್ನೀರ್ ಸೆಲ್ವಮ್ಮು ಮತ್ತು ದಿನಕರನ್ ಇಬ್ಬರನ್ನ ಸೇರಿಸ್ಕೊಳ್ಳೋಣ BJP ಜೊತೆಗೆ, ಈ ಎಡಪ್ಪಾಡಿ ದೂರ ಇಟ್ಟು ಆ ಇಬ್ಬರು ನಾಯಕರನ್ನ ಕರ್ಕೊಂಡ್ರೆ ಅವ್ರ ಜೊತೆಗೆ ತುಂಬ ಜನ ಬರ್ತಾರೆ, ಆ ರೀತಿಯಲ್ಲಿ ಪಕ್ಷ ಕಟ್ಕೊಂಡು ಹೋಗೋಣ, ಈಗ ಸದ್ದು ಮಾಡೋಣ, ಮುಂದೆ ಗೆಲ್ಲೋಣ, ಖಂಡಿತ ಈ ಎಲೆಕ್ಷನಲ್ಲಿ ಆಗುತ್ತೆ ಅಂತ. ಬಟ್ ಹೈಕಮಾಂಡ್ ಒಪ್ಪಲಿಲ್ಲ, ಎಲ್ಲ ಫ್ಲಾಪ್ ಆಯಿತು. ಈಗ ಹೇಳಿ ಕೇಳಿ AIADMK ಸ್ಪ್ಲಿಟ್ ಆಗಿದೆ. ವಿಜಯ್ಗೆ ಪ್ರತಿಸ್ಪರ್ಧಿ ಅಥವಾ ಅವರನ್ನು ಎದುರಿಸೋ ನಾಯಕ ಅಂತಲೇ ಉಳ್ಕೊಂಡಿಲ್ಲ. DMK ಮೇಲೆ ಬೇಸತ್ತು ಹೋಗಿದ್ದಾರೆ. ಹೊಸತನ ಬೇಕು, ಅವ್ರಿಗೆ ಪರ್ಯಾಯ ಯಾರು ಅಂದರೆ ಒಂದು ಮುಖ ಬೇಕು. ಅಣ್ಣಾಮಲೈ ಅದಾಗ್ತಾರೆ. ಅದಾಗಬೇಕು ಅಂದರೆ BJP ಚಿಹ್ನೆಯಲ್ಲಿ ಕಷ್ಟ. ಸೊ ಇದು BJPಯದ್ದೇ ಮತ್ತೊಂದು ಸ್ಟ್ರಾಟಜಿ ಇದ್ರೂ ಇರಬಹುದು. BJP ಜೊತೆ ಒಂದು ಚೂರು ಕ್ಲಾಶ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ ಅವರು ಈ ಕ್ಷಣಕ್ಕೂ ಕೂಡ. ಹಾಗಾಗಿ ಕೇಂದ್ರದ ಆಫರ್ ಒಪ್ಪಿಕೊಂಡು ಉಳ್ಕೊಳ್ತಾರ, ಇಲ್ಲ ಹೊರ ನಡೆದ್ರೂ ಕೂಡ ಆಂದೋಲನದ ಮೂಲಕ ಜನರ ಮನಗೆದ್ದು ತಮಿಳ್ನಾಡಿನ ಜನಕ್ಕೆ ಕನೆಕ್ಟ್ ಆಗಿ ಇನ್ನಷ್ಟು, ಆಲ್ರೆಡಿ ಅದನ್ನು ಮಾಡಿದ್ದಾರೆ ಅವರು, ಕನೆಕ್ಟ್ ಆಗಿದ್ದಾರೆ, ಇನ್ನಷ್ಟು ಅದನ್ನು ರಾಜಕೀಯವಾಗಿಯೂ ಲಾಭ ಆಗೋ ರೀತಿಯಲ್ಲಿ ಪರಿವರ್ತನೆ ತಂದು. ಯಾಕಂದರೆ ವಿಜಯ್ ಈಗ ಮೈತ್ರಿಯಲ್ಲಿ ಅವರು ಮುನ್ನಡಿಬೇಕು, ಅಷ್ಟು ಸುಲಭದ ಹಾದಿ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಜೊತೆಗಿದ್ದಾರೆ, ಮೈತ್ರಿ ಪಕ್ಷಗಳ ಪದೇ ಪದೇ ಚಕಾರ ಎತ್ತುತ್ತಿದ್ದಾರೆ. ಅವ್ರು ಕೊಟ್ಟ ಪ್ರಾಮಿಸ್ಸು ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದು ಕಷ್ಟ. ಹೀಗಿರುವಾಗ ಅವರು ಎಕ್ಸ್ಪೋಸ್ ಆಗೇ ಆಗ್ತಾರೆ ಒಂದಲ್ಲ ಒಂದಿನ. ಪರ್ಯಾಯ ಯಾರು ಅಂತ ನೋಡ್ತಾರಲ್ಲ ಜನ. ಸೊ ಅಣ್ಣಾಮಲೈ ಅವ್ರು ಕಾಣಬೇಕು. ಆ ರೀತಿ ಒಂದು ತಯಾರಿಯಲ್ಲಿ ತಮಿಳ್ನಾಡಿನಲ್ಲಿ ಶುರುವಾಗುತ್ತೆ. ಕೇಂದ್ರ ಮಂತ್ರಿಯಾಗುವ ಆಫರ್ ಒಪ್ಪಿಕೊಳ್ಳದೆ ಮುನ್ನಡಿತಾರ. ಮುಂದಿನ ದಿನಗಳಲ್ಲಿ ಆವಾಗ NDA ಮತ್ತೊಂದು ಯಾರ ಜೊತೆ ಬೇಕಾದರೂ ಸೇರ್ಬೋದು. ಈಗ ಸ್ಪ್ಲಿಟ್ ಆಗಿರುವಂಥ AIADMK ಒಂದು ಭಾಗ BJP ಜೊತೆಗೆ ಸೇರ್ಕೊಳ್ಬಹುದು, ಹೇಳೋಕ್ಕಾಗಲ್ಲ. ಯಾಕಂದರೆ ಅವರ ಎಕ್ಸಿಸ್ಟೆನ್ಸ್ ಮ್ಯಾಟರ್ ಆಗಿರೋದ್ರಿಂದ ಒಂದು ಭಾಗ ಈ ಕಡೆ ವಾಲ್ಬೋದು. ಏನು ಬೇಕಾದರೂ ಆಗ್ಬೋದು ತಮಿಳ್ನಾಡಿನಲ್ಲಿ. ಸೊ ಅಣ್ಣಾಮಲೈ ಹೊರಗೆ ನಡೆದಿರೋದು ಖಂಡಿತ ಅವ್ರಿಗೆ ಬೇಜಾರಿದೆ. ಬಟ್ ಅಲ್ಲಿ ವಾಸ್ತವ ಪರಿಸ್ಥಿತಿ ಹೆಂಗಿದೆ ಅಂದರೆ BJP ಏನೋ ಮಾಡೋ ಪರಿಸ್ಥಿತಿಲೂ ಇಲ್ಲ. ಹಾಗಾಗಿ BJPಯ ವಿರುದ್ಧ ಸಿಡಿದೆದ್ದು ಹೋಗಿರೋದಾಯ್ತು. BJPಯ ರಣತಂತ್ರವೇ ಇದರ ಹಿಂದಿದೆಯಾ, ಹೇಗೆ ಬೇಕಾದರೂ ನೋಡಬಹುದು ಡೆವಲಪ್ಮೆಂಟನ್ನು. ಈಗ ಅಮಿತ್ ಶಾ ಅವರು ಕೊಟ್ಟಿರೋ ಆಫರ್, ಡೆಲ್ಲಿ ಮಾತುಕತೆ ಏನಾಗುತ್ತೆ, ಎಲ್ಲರ ಕುತೂಹಲ. ಅಣ್ಣಾಮಲೈ ನಿರ್ಧಾರದತ್ತ. ಇದ್ರ ನಡುವೆ ಬರ್ತಿರುವಂಥ ಮತ್ತೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಕೇಳಿದ್ರೆ, ವಿಜಯ್ ಪತ್ನಿ, ಈಗ ವಿಚ್ಛೇದನಕ್ಕೆ ಮುಂದಾಗಿರುವಂಥ ವಿಜಯ್ ಪತ್ನಿ ಸಂಗೀತ, ತ್ರಿಷಾ ಜೊತೆಗಿನ ಸಂಬಂಧದ ಕಾರಣದಿಂದಾಗಿ ಅಂತಲ್ವ ಆರೋಪ ಬಂದಿರೋದು. ಎಲೆಕ್ಷನ್ ಟೈಮಲ್ಲಂತೂ ಇದು ಜೋರಾಗೆ ಸದ್ದಾಯಿತು. ಬಟ್ ಏನು ಅದರ ಇಂಪ್ಯಾಕ್ಟ್ ಆಗಲಿಲ್ಲ ಎಲೆಕ್ಷನ್ ಮೇಲೆ. ಆದರೆ ತುಂಬ ಎಜುಕೇಟೆಡ್ಡು, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರುವಂತಹ ಸಂಗೀತ ಬಹಳ ಬೇಸರ ಮಾಡ್ಕೊಂಡಿದ್ರು. ವಿಜಯ್ ಈ ವರ್ತನೆ ವಿರುದ್ಧ ಸಿಡ್ದೆದ್ದಿದ್ರು. ಈಗ ಅವರು BJP ಸೇರ್ತಾರೆ. ತಮಿಳುನಾಡು ರಾಜಕಾರಣದಲ್ಲಿ ಖುಷ್ಬೂ ಮಧ್ಯಸ್ಥಿಕೆಯಲ್ಲಿ ವಿಜಯ್ ಪತ್ನಿ, ಅಂದರೆ ಈಗ ಮಾಜಿ ಪತ್ನಿ ಅಂತ ಹೇಳ್ಬೋದು, ವಿಚ್ಛೇದನ ಸಿಕ್ಬಿಟ್ರೆ ಅವರನ್ನು BJP ಕರ್ಕೊಂಡು ಬರೋದಕ್ಕೆ ಸರ್ವ ತಯಾರಿಗಳು ಆಗಿವೆ. ಸೊ BJP ತಮಿಳ್ನಾಡಿನಲ್ಲಿ ಸೋತ ಬಳಿಕ ಮುಂದೆ ನೋಡ್ಕೊಳ್ಳೋಣ ಅನ್ನೋದೇ ಒಂದಿಷ್ಟು ತಯಾರಿ ಮಾಡ್ಕೊಳ್ತಿರೋದು. ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಿದೆ ತಮಿಳ್ನಾಡು ಪಾಲಿಟಿಕ್ಸಲ್ಲಿ ಅನ್ನೋದು ಕಣ್ಣು ಕಾಣಿಸ್ತಿದೆ ಬರಿಗಣ್ಣಿಗೆ. DMK ಪರಿಸ್ಥಿತಿನೂ ಹೀನಾಯವಾಗಿದೆ. ಇನ್ನು ಉದಯನಿಧಿ ನಂಬಿಕೊಂಡು ಪಕ್ಷ ಮತ್ತೆ ಮೊದಲಿನಂತೆ ಕಟ್ಟೋಕೆ ಸಾಧ್ಯನಾ? ಸ್ಟಾಲಿನ್ಗೆ ಆ ಬಲ ಉಳ್ಕೊಂಡಿಲ್ಲ. AIADMK ಹರಿದು ಹಂಚಿದ್ದಾಗಿದೆ. ಹಾಗಾಗಿ ಈಗ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿರೋದ್ರಿಂದ BJP ಗ್ರೌಂಡ್ ವರ್ಕನ್ನು ಈಗಿಂದನೇ ಶುರು ಮಾಡ್ತಿದೆ. ಅದರ ಭಾಗವೇ ಅಣ್ಣಾಮಲೈ ಸುತ್ತ ಆಗ್ತಿರೋ ಈ ಡೆವಲಪ್ಮೆಂಟ ಮತ್ತು ಸಂಗೀತ
ಕಮಲ ಹಿಡಿಯೋದು ಕೂಡ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಿರೋದು. ಈಗಾಗಲೇ ಹೇಳಿ ಕೇಳಿ ಟಿವಿಕೆ ಭ್ರಷ್ಟಾಚಾರ ಶುರುವಾಗ್ಬಿಟ್ಟಿದೆ. ಟಿವಿಕೆ ಇಂದನೂ ಜಸ್ಟ್ ಲೈಕ್ DMK ರೀತಿಯಲ್ಲಿ ವಸೂಲಿ ಶುರು ಮಾಡಿದ್ದಾರೆ ಅಂತ ಅಲ್ಲೆಲ್ಲ ಬ್ರಿಕ್ಸ್ ಫ್ಯಾಕ್ಟ್ರಿ ಅವರು, ಇಟ್ಟಿಗೆಗೂಡು ಅವರೆಲ್ಲ ಹೋರಾಟ, ಸರ್ಕಾರದ ವಿರುದ್ಧ ಬೀದಿಗಿಳಿದಿರೋದು ಅದೆಲ್ಲ ಗಮನಿಸ್ತಾ ಇದ್ದೀವಿ. ಸೊ ಯಾರು ಬಂದು ವಸೂಲಿ ಮಾಡ್ತಿದ್ದಾರೆ, 1 ಲಕ್ಷ ಒಂದೊಂದು ಇಟ್ಟಿಗೆಗೂಡು ಅವ್ರು ತಿಂಗಳಿಗೆ ಅಂತ ಫಿಕ್ಸ್ ಮಾಡಿರೋದ್ರಿಂದ ಹಿಡಿದು ಬೀದಿಗಿಳಿದ್ರು, ಇಂಥದ್ದೆಲ್ಲ ಒಳಗೆ ನಡೀತಾ ಇರೋದೇ ಹೌದಾದರೆ ವಿಜಯ್ ಹೇಳಿದಷ್ಟು ಸುಲಭವಾಗಿ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇದ್ದರೆ ಮತ್ತೆ ಜನಾಕ್ರೋಶ ಹೇಳುತ್ತೆ, ಏನಾದರೂ ಆಗಬಹುದು. ಸರ್ಕಾರ ಸಿನಿಮಾ ಡೈಲಾಗ್ ಅಷ್ಟು ಅಚ್ಚುಕಟ್ಟಾಗಿ ಮಾಡೋಕ್ಕಾಗಲ್ಲ. ಸೊ ಅಣ್ಣಾಮಲೈಗಲ್ಲಿ ಸ್ಪೇಸ್ ಇದ್ದೇ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.